ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ರತ್ನ. ಇವತ್ತು ನಾನು ನಿಮಗೆ ಸೋಯಾ ಚಂಕ್ಸ್ ಹಾಕಿ ಕೋಫ್ತಾ ಕರಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನಿಲ್ಲೊಂದು 200 ಗ್ರಾಮ್ಸ್ ಅಷ್ಟು ಸೋಯಾ ತೊಗೊಂಡಿದ್ದೀನಿ. ಕುದಿಯೋ ನೀರಲ್ಲಿ ಒಂದು 10 ನಿಮಿಷ ಬಿಟ್ಟು ಮತ್ತು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. 2 ಟೊಮೆಟೊ ಹಣ್ಣು, ಒಂದೆರಡು ದೊಡ್ಡ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಮತ್ತು 2 ಬೇಯಿಸಿರೋ ಆಲೂಗಡ್ಡೆ, ಒಂದು 4 ಹಸಿಮೆಣಸಿನ್ಕಾಯಿ, ಒಂದು 4 ಪೀಸ್ ತೆಂಗಿನಕಾಯಿ, ಒಂದು 2 ಸ್ಪೂನಷ್ಟು ಕಸೂರಿ ಮೆಂತಿ, 1 ಸ್ಪೂನ್ ಕಡಲೆ ಹಿಟ್ಟು, 1 ಸ್ಪೂನ್ ಮೈದಾ ಹಿಟ್ಟು, 1 ಸ್ಪೂನು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಇನ್ನು ಚಿಲ್ಲಿ ಪೌಡ್ರು, ಅರಿಶಿನ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ, ಜೀರಿಗೆ ಪುಡಿ ತೊಗೊಂಡಿದ್ದೀನಿ. ಈಗ ಇದು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈ ಕೋಫ್ತಾ ಕರಿ ಲೈಕ್ ಕೈಮಾ ಸಾರು ಥರನೇ ಇರುತ್ತೆ. ವೆಜಿಟೇರಿಯನ್ಸ್ ಇರೋರಿಗೆ ಇದು ತುಂಬಾ ಚೆನ್ನಾಗಿರುತ್ತೆ. ಚಪಾತಿ ಜೊತೆ, ರೈಸ್ ಜೊತೆ, ದೋಸೆ ಜೊತೆ ಎಲ್ಲ ಟೇಸ್ಟಿಯಾಗಿರುತ್ತೆ. ಈಗ ಹೇಗೆ ಮಾಡೋದು ನೋಡ್ಕೊಳ್ಳೋಣ. ಈಗ ನಾನು ಮಿಕ್ಸಿ ಜಾರ್ಗೆ ತೊಳೆದು ನೆನೆಸಿಟ್ಕೊಂಡಿದ್ದೆ ಅಲ್ಲ ಸೋಯಾ ಚಂಕ್ಸ್ನ ಹಾಕೋತೀನಿ. ಚೆನ್ನಾಗಿ ನೀರೆಲ್ಲ ಹಿಂಡ್ಕೋಬೇಕು. ಇದನ್ನು ತರಿಯಾಗಿ ಮಿಕ್ಸಿ ಜಾರಲ್ಲಿ ಒಂದೆರಡು ರೌಂಡ್ ಓಡಿಸ್ಕೊಳ್ಳೋಣ. ನೋಡಿ, ಹೀಗೆ ತರಿಯಾಗಿ ಮಾಡ್ಕೊಂಡಿದ್ದೀನಿ. ಇದನ್ನು ಬೌಲ್ಗೆ ಹಾಕ್ಕೊಳ್ಳೋಣ. ಈಗ ನೋಡಿ, ಇದನ್ನು ಹಿಂಗೆ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ 1 ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳಿ, ಮತ್ತು 1 ಚಿಟಿಕೆಯಷ್ಟು ಅರಿಶಿನ, ಒಂದು ಅರ್ಧ ಸ್ಪೂನಷ್ಟು ಮೆಣಸಿನ್ಕಾಯಿ ಪುಡಿ, ಅರ್ಧ ಸ್ಪೂನು ಧನಿಯಾ ಪುಡಿ, ಅರ್ಧ ಸ್ಪೂನ್ ಜೀರಿಗೆ ಪುಡಿ, 1/4 ಚಮಚ ಗರಂ ಮಸಾಲ ಪೌಡ್ರು, ಮತ್ತು ಕಸೂರಿ ಮೆಥಿ ಆಗಲೇ ನಾ ಎತ್ತಿಟ್ಕೊಂಡಿದ್ದೆ ಅಲ್ಲ ಅದರಲ್ಲಿ ಸ್ವಲ್ಪ ತೊಗೊಳ್ತಾ ಇದ್ದೀನಿ. ಇದನ್ನು ಕ್ರಷ್ ಮಾಡಿ ಹಾಕ್ಕೊಳ್ಳೋಣ. ಮತ್ತು ಆಲೂಗಡ್ಡೆ ತೊಗೊಂಡಿದ್ದೀವಲ್ಲ ಅದನ್ನು ಹೀಗೆ ಕೊಬ್ಬರಿ ತುರಿತೀವಲ್ಲ ಅದರಲ್ಲಿಗೆ ನೀಟಾಗಿ ತುರ್ಕೊಂಡ್ಬಿಡೋಣ. ಬೇಯಿಸಿರೋ ಆಲೂಗಡ್ಡೆ ಇದು. ಈಗ ಆಲೂಗಡ್ಡೆ ತುರ್ಕೊಂಡಾಯಿತು. ನಾಗಲೇ ಕಡಲೆ ಹಸಿಟ್ಟು, ಮೈದಾ ಹಸಿಟ್ಟು, ಕಾರ್ನ್ಫ್ಲೋರ್ ತೊಗೊಂಡಿದ್ದೆ ಅಲ್ಲ ಅದರಲ್ಲಿ ಸ್ವಲ್ಪ ತೊಗೊಳ್ಳೋಣ. ಇನ್ನು ಸ್ವಲ್ಪ ಹಾಗೆ ಇಟ್ಟಿರೋಣ. ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಹೀಗೆ ನೀಟಾಗಿ ಎಲ್ಲ ಕಡೆ ಮಸಾಲೆಗಳು ಹೋಗಬೇಕು, ಹಂಗೆ ಕಲಿಸ್ಕೋಬೇಕು ನೀವು. ನಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟೇ ಮರ್ತೋಗುತ್ತೆ, ಒಂದು ಅರ್ಧ ಸ್ಪೂನಷ್ಟು ತೊಗೊಳ್ಳಿ. ಇದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡಿ, ಈಗ ಉಂಡೆ ಕಟ್ಟು ಇದಕ್ಕೆ ಬಂದರೆ ಸಾಕು. ಉಂಡೆ ಆದರೂ ಮಾಡ್ಕೋಬೋದು, ಇಲ್ಲ ಅಂದರೆ ಸಿಲಿಂಡರ್ ಟೈಪಲ್ಲಾದರೂ ಮಾಡ್ಕೋಬೋದು. ಈ ಉಂಡೆ ಎಲ್ಲ ಇದಾಗೋಷ್ಟರಲ್ಲಿ ನಾನು ಎಣ್ಣೆ ಕಾಯ್ದಿಟ್ಕೋತೀನಿ. ನೋಡಿ, ಈಗೆಲ್ಲ ಉಂಡೆ ಮಾಡಿಟ್ಕೊಂಡಿದ್ದೀನಿ. ಈಗ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಕಾಯಕ್ಕಿಟ್ಟಿದ್ದೀನಿ. ಈಗ ನಾವು ಮಿಕ್ಕಿದ್ದಿತ್ತಲ್ಲ ಕಡಲೆ ಹಸಿಟ್ಟು, ಮೈದಾ ಮತ್ತು ಕಾರ್ನ್ಫ್ಲೋರ್, ಅದಕ್ಕೆ ಸ್ವಲ್ಪ ನೀರು ಹಾಕಿ ಹಿಂಗೆ ಕಲಸಿಟ್ಕೊಂಡಿದ್ದೀನಿ. ಈಗ ಈ ಉಂಡೆಗಳನ್ನ ಇದರಲ್ಲಿ ಸ್ವಲ್ಪ ಹೀಗೆ ಡಿಪ್ ಮಾಡಿ ಎಣ್ಣೆಗೆ ಹಾಕೋಣ. ಅದು ಫ್ರೈ ಆಗೋಷ್ಟರಲ್ಲಿ ನನಗೆ ಮಿಕ್ಸಿ ಜಾರ್ಗೆ ಸ್ವಲ್ಪ ತೆಂಗಿನಕಾಯಿ ತುರಿ, ಒಂದು 4 ಹಸಿಮೆಣಸಿನ್ಕಾಯಿ, 2 ಚಕ್ಕೆ, 2 ಲವಂಗ, ಒಂದು 5 ಗೋಡಂಬಿ ಮತ್ತು 2 ಟೊಮೆಟೊ ಹಣ್ಣು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊತೀನಿ. ನಿಧಾನಕ್ಕೆ ಉಂಡೆಗಳನ್ನ ತಿರುಕೊಳ್ಳಿ.
ಈಗ ಇದನ್ನು ಎತ್ಕೊಳ್ಳೋಣ. ಜಾಸ್ತಿ ಡೀಪ್ ಫ್ರೈ ಮಾಡ್ಕೊಳಕ್ಕೆ ಹೋಗಬೇಡಿ, ಸ್ವಲ್ಪ ಹಾಗೆ ಹೊರಗಡೆ ಕೋಟಿಂಗು ಈ ರೀತಿ ಆದರೆ ಸಾಕು. ಎಲ್ಲ ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ವಿ. ಈಗ ಗ್ರೇವಿ ರೆಡಿ ಮಾಡ್ಕೊಳ್ಳೋಣ. ಬಾಣಲಿಗೆ ನಾವು ಫ್ರೈ ಮಾಡ್ಕೊಂಡಿದ್ದೆ ಅಲ್ಲ, ಅದೇ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು 4 ಸ್ಪೂನಷ್ಟು ಎಣ್ಣೆ ಕಾದಿದೆ. ಪಲಾವ್ ಎಲೆ ಮತ್ತು ಒಂದು 1/4 ಸ್ಪೂನಷ್ಟು ಶಾಯಿ ಜೀರಾ ಹಾಕ್ಕೊಳ್ಳಿ. ಈಗ ಕಟ್ ಮಾಡಿರುವಂಥ ಈರುಳ್ಳಿ ಹಾಕ್ಕೊಳ್ಳೋಣ. ಗೋಲ್ಡನ್ ಫ್ರೈ ಆಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಲಿ ಮತ್ತು ಈರುಳ್ಳಿಗೆ ಉಪ್ಪಿರಲಿ. 1/4 ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳಿ. ಈಗ ಈರುಳ್ಳಿ ಕೆಂಪಗಾಗಿದೆ. 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳಿ. ಈಗ ಒಂದು ಚಿಟಿಕೆ ಅರಿಶಿನ, ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರು, ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ, ಒಂದು 1/4 ಸ್ಪೂನಷ್ಟು ಜೀರಿಗೆ ಪುಡಿ ಹಾಕ್ಕೊಂಡು ಫ್ರೈ ಮಾಡ್ತೀವಿ. ಇದು ಪೌಡ್ರೆಲ್ಲ ಸ್ವಲ್ಪ ನೀಟಾಗಿ ಫ್ರೈ ಮಾಡಿಕೊಂಡು ಚೆನ್ನಾಗಿರುತ್ತೆ. ಈಗ ನಾನು ಮಿಕ್ಸಿಗೆ ಟೊಮೆಟೊ, ತೆಂಗಿನಕಾಯಿ, ಚಕ್ಕೆ, ಲವಂಗ, ಗೋಡಂಬಿ, ಕಾಯಿ ಮತ್ತು ಹಸಿಮೆಣಸಿನ್ಕಾಯಿ ರುಬ್ಕೊಂಡಿದ್ದೆ. ಇದನ್ನು ಹಾಕ್ಕೊಳ್ಳೋಣ. ಇದನ್ನು ಹುರ್ಕೊಳ್ಳಿ. ನಾನು ಅರ್ಧ ಗ್ಲಾಸಷ್ಟು ನೀರನ್ನ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ನೀರು ನಿಮಗೆ ಎಷ್ಟು ತಿಕ್ಕಾಗಬೇಕು ನೋಡಿ ಹಾಕ್ಕೊಳ್ಳಿ. ನಾನು ನೋಡಿ ಈ ಕನ್ಸಿಸ್ಟೆನ್ಸಿಗೆ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕುಕ್ಕಾಗಿ ಎಣ್ಣೆ ಬಿಟ್ಕೊಳ್ಳಿ. ಮುಚ್ಚಳ ಮುಚ್ಚಿಬಿಡಿ ಒಂದು 5 ನಿಮಿಷ. ನೋಡಿ ಚೆನ್ನಾಗಿ ಕುಕ್ ಆಗ್ತಾಯಿದೆ. ಈಗ ಒಂದು 1/4 ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳಿ. ಈಗ ಕಸೂರಿ ಮೇಥಿ ಹಾಕಿ ಮತ್ತು ಒಂದು 1/4 ಸ್ಪೂನಷ್ಟು ಗರಂ ಮಸಾಲ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟು ಸಕ್ಕರೆ ಹಾಕ್ಕೊಳ್ಳಿ. ಈಗ ನೋಡಿ ಒಂದೊಂದಾಗಿ ಈ ಫ್ರೈ ಮಾಡ್ಕೊಂಡಿದ್ವಲ್ಲ ಈ ಉಂಡೆನ ಇದ್ರೊಳಗಡೆ ಹಾಕ್ಕೊಂಡು ಬನ್ನಿ. ಬಿಸಿಯಲ್ಲಿ ಹಾಕಬೇಡಿ, ಸ್ವಲ್ಪ ಹಾರಿರಬೇಕು. ನಿಧಾನಕ್ಕೆ ಗ್ರೇವಿನೆಲ್ಲ ಅದರೊಳಗಡೆ ಮುಳುಗೋ ಥರ ನೋಡ್ಕೊಳ್ಳಿ. ಮಧ್ಯದಿಂದ ಕೈ ಹಾಕಬಾರ್ದು, ಸೈಡಿಂದ. ಸೋಯಾ ಚಂಕ್ಸ್ದು ವೆಜಿಟೇಬಲ್ ಕೈಮಾ ಕರಿ ಹೇಳ್ಬೋದು, ಕೋಫ್ತಾ ಕರಿ ಹೇಳ್ಬೋದು ರೆಡಿ. ಈಗ ಕಾರ್ತಿಕ ಮತ್ತು ಶ್ರಾವಣದಲ್ಲೆಲ್ಲ ನಾನ್ ವೆಜ್ ತಿಂದೇ ಇರೋರು ಇದನ್ನು ಮಾಡ್ಕೊಂಡು ತಿನ್ಬೋದು. ಸಮ್ಟೈಮ್ಸ್ ಮನೆಗೆ ವೆಜ್ಜು ನಾನ್ ವೆಜಿಟೇರಿಯನ್ಸ್ ಅವ್ರು ಬಂದಾಗ ವೆಜಿಟೇರಿಯನ್ಸ್ಗೆ ಅದೇ ವಡೆ ಪಾಯಸ ಮಾಡೋ ಬದಲು ಈ ಥರ ಸ್ಪೈಸಿಯಾಗಿ ಮಸಾಲೆಯಾಗಿ ಮಾಡಿಕೊಟ್ರೆ ಅವ್ರಿಗೂ ಖುಷಿಯಾಗತ್ತೆ. ಚಪಾತಿ, ದೋಸೆ, ರೈಸ್ ಜೊತೆ ಎಲ್ಲ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಹೇಳಿ. ಥ್ಯಾಂಕ್ ಯು.